ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಭೂಮಿ ಉಳುಮೆ ಮಾಡೋದು ಹಾಗೂ ಅರೆ ಹೊಡೆಯೋದ್ರ ಬಗ್ಗೆ ತಿಳಿಸಿದ್ದೆ ಹಾಗೂ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಬೀಜನ ಬಿತ್ತನೆ ಮಾಡೋದು ಹಾಗೂ ಬೀಜ ಬಿತ್ತಿದ ಮೇಲೆ ನಾವು ಏನೇನೆಲ್ಲ ಕ್ರಮ ಕೈಗೊಳ್ತೀವಿ ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಈಗ ಅಲ್ಲಿ ಅರೆ ಹೊಡೆದಿದ್ದಾರೆ ನೋಡಿ, ಅಲ್ಲಿ ಸಾಲಾಗಿರುತ್ತೆ ಅರೆ ಹೊಡೆದಿರೋದು. ಅರೆ ಹೊಡೆದ ಮೇಲೆ ನಾವು ಬೀಜ ಬಿತ್ತಬೇಕು. ಸೊ ಸಾಲಿರುತ್ತೆ ಈ ಥರ ನೋಡಿ, ಇವಾಗ ಸಾಲಿದೆಯಲ್ಲ ಆ ಥರ ಸಾಲಿರುತ್ತೆ. ಆ ಸಾಲಲ್ಲಿ ಬೀಜ ಹಾಕ್ಕೊಳ್ತಾ ಹೋಗಬೇಕು, ನಾವು ಮುಂದೆ ಮುಂದೆ ಹೋಗಬೇಕು. ಕೆಲವರು ಒಂದೇ ಸಾಲು ಹಾಕ್ಕೊಂಡು ಹೋಗ್ತಾರೆ, ಕೆಲವರು ಎರಡೆರಡು ಸಾಲು ಹಾಕ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಹಾಕ್ಕೊಂಡು ಹೋಗ್ತಾರೆ. ಇದು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ 15 ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಇರಬೇಕು. ತೋರಿಸ್ಕೊಡ್ತೀನಿ ನೋಡಿ. ಈ 15 ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಗಿಡಗಳಿಗೆ ಬೆಳೆಯೋದಕ್ಕೆ ಜಾಗ ಇರುತ್ತೆ, ಸಾಕಷ್ಟು ಜಾಗ ಸಿಗುತ್ತೆ. ಇಲ್ಲಿ ನೋಡಿ, ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಡಿಸ್ಟೆನ್ಸ್ ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ. ನಾವು ಬೆಳೆಯೋದು ಜೋಳ ಇದೆ, ಹೈಟೆಕ್ ಮತ್ತು CP ಜೋಳ, ಇದೆರಡೇ ನಾವು ಪೂರ್ತಿ ಜಮೀನಿಗೆ ಹಾಕೋದು ಜೋಳನ. ಈ 15 ಸೆಂಟಿಮೀಟ್ರಿಗಿಂತ ಕಡಿಮೆ ಡಿಸ್ಟೆನ್ಸ್ ಹತ್ತಿರದಲ್ಲಿ ಜೋಳ ಹಾಕಿದರೆ ಗಿಡ ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಗಿಡಕ್ಕೆ ಜಾಗ ಬೇಕಲ್ವ, ಅದಕ್ಕೆ ಜೋಳ ಹಾಕಿದ್ಮೇಲೆ ಗೊಬ್ಬರ ಹಾಕಬೇಕಾಗುತ್ತೆ. ಸೊ ನಾವು ಬಳಸೋ ಗೊಬ್ಬರ ಬಂದು ಇಲ್ಲಿ ಮೇಲೆ ತೋರಿಸಿದ್ದೀನಿ, ಇದು 2 ಗೊಬ್ಬರ ಬಳಸ್ತೀವಿ. ಈ ಗೊಬ್ಬರ ಒಂದೊಂದು ಪ್ಯಾಕೆಟ್ ಕೂಡ 50 kg. ಇದನ್ನು ನಾವು ದೊಡ್ಡ ಟಾರ್ಪಲ್ ಹಾಕಿ ಅದರಲ್ಲಿ 2 ಚೀಲನೂ ಹಾಕಿ ಪೂರ್ತಿ ಗೊಬ್ಬರನ ಮಿಶ್ರಣ ಮಾಡ್ತೀವಿ ನಾವು. ಅಂದರೆ ಎಲ್ಲನೂ ಪೂರ್ತಿ ಮಿಶ್ರಣ ಆಗಬೇಕು. 2 ಬೇರೆ ಬೇರೆ ಗೊಬ್ಬರ, ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಪೂರ್ತಿ ಮಿಶ್ರಣ ಮಾಡಿ ಪೂರ್ತಿ ಹೊಲ ತುಂಬ ಗೊಬ್ಬರನ ಎರಚ್ತೀವಿ. ಕೆಲವರು ಆ ಸಾಲಿರುತ್ತಲ್ಲ, ಆ ಸಾಲಲ್ಲೇ ಗೊಬ್ಬರ ಹಾಕ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ಎರಚ್ತಾರೆ. ಸೊ ಎರಚೆಲ್ಲ ಆದಮೇಲೆ ಇದು ನೋಡಿ ಮರ ಅಂತ ಹೇಳ್ತಾರೆ. ಆ ಟ್ರ್ಯಾಕ್ಟರ್ ಹಿಂದೆ ಕಾಣಿಸ್ತಿದೆಯಲ್ಲ ನಿಮಗೆ, ಅದನ್ನು ಅರೆ ಹೊಡೆದಿರ್ತಾರೆ, ಲೈನ್ ಇರುತ್ತೆ, ಅದನ್ನೆಲ್ಲ ಮುಚ್ಕೊಂಡು ಹೋಗುತ್ತೆ. ಅಂದರೆ ಜೋಳ ಹಾಕಿ ಗೊಬ್ಬರ ಹಾಕಿದ್ಮೇಲೆ ಈ ಪ್ರೊಸೀಜರ್ ನಡೆಯುತ್ತೆ. ಅಂದರೆ ಪೂರ್ತಿ ಮುಚ್ತಾರೆ, ಆಯಿತಾ. ಇದು ಆಗಿ ಈ ಕ್ರಿಯೆ ಆದಮೇಲೆ 9 ದಿನ ಆದಮೇಲೆ ಜೋಳದ ಮೊಳಕೆ ಮೇಲೆ ಕಾಣಿಸುತ್ತೆ. ಆವಾಗ ನಾನು ನಿಮಗೆ ಅದನ್ನು ಕೂಡ ವಿಡಿಯೋ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಮೊಳಕೆ ಬಂದಿರುತ್ತೆ ಅಂಥೇಳಿ. 9 ದಿನ ಆದಮೇಲೆ ಬರುತ್ತಲ್ಲ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.